ಅಂದ್ರೆ ಎಲ್ಲರಿಗೂ ಹಿಂಗೆ ಆಗ್ಬಿಟ್ಟೈತ್ಲಪ್ಪ, ಬರೀ ಡಯಾಗ್ರಾಮ್ ತೆಗಿಯೋದು, ಎಕ್ಸ್ಪ್ಲನೇಷನ್ ಇರ್ತೈತಿ, ದೆನ್ ಐ ನೀಡ್ ಟು ರೀಡ್ ಎವ್ರಿಥಿಂಗ್. ನೋ, ನಥಿಂಗ್ ಲೈಕ್ ದ್ಯಾಟ್. ಯು ಹ್ಯಾವ್ ಅ ಪರ್ಟಿಕ್ಯುಲರ್ ವೇ ಟು ಸ್ಟಡಿ. ಹಲೋ, ಹಾಯ್, ವೆಲ್ಕಮ್ ಟು ಆಲ್. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ಹೇಳಿದ ಪ್ರಕಾರ ಎಲ್ಲರಿಗೂ ಮನಸ್ಸಿನೊಳಗೆ ಹೋಗೈತಿ ಅಂತ ಅನ್ಕೋತೇನೆ. ಯಾಕಂದ್ರೆ ಭಾಳ ಈಸಿ ಟ್ರಿಕ್ ಅದ ಕೆಮಿಕಲ್ ಬ್ಯಾಲೆನ್ಸ್ ಮಾಡೋದು. ಆಮೇಲೆ ಹಿಂಗೆ ಭಾಳ ಹಲವಾರು ರೀತಿ ಒಳಗೆ ಟ್ರಿಕ್ಸ್ ಅದಾವೆ. ಸೈನ್ಸ್ ಅಂದರೆ ಎಲ್ಲರಿಗೂ ಹಿಂಗೆ ಆಗ್ಬಿಟ್ಟೈತ್ಲಪ್ಪ, ಬರೀ ಡಯಾಗ್ರಾಮ್ ತೆಗಿಯೋದು, ಎಕ್ಸ್ಪ್ಲನೇಷನ್ ಇರ್ತೈತಿ, ದೆನ್ ಐ ನೀಡ್ ಟು ರೀಡ್ ಎವ್ರಿಥಿಂಗ್. ನೋ, ನಥಿಂಗ್ ಲೈಕ್ ದ್ಯಾಟ್. ಯು ಹ್ಯಾವ್ ಅ ಪರ್ಟಿಕ್ಯುಲರ್ ವೇ ಟು ಸ್ಟಡಿ. ಏನು ಹೆದರೋ ಅವಶ್ಯಕತೆನೇ ಇಲ್ಲ. ಯಾಕೆ ಹೆದರ್ತೀರಿ? ಓದಿದ್ರೆ ನಾವು ಯಾಕೆ ಹೆದರ್ಬೇಕು? ಎಂಥದ ಕ್ವಶನ್ ಪೇಪರ್ ಬರಲಿ, ನಾವು ಬರಿತೀವಿ ಅಂತಹ ಧೈರ್ಯ ಬರಬೇಕು. ಹೆಂಗೆ ಬರ್ತೈತೆ ಅದು, ಯಾವಾಗ ಬರ್ತೈತಿ ಅಂತಂದರೆ ನಾವು ಒಂದು ಟೈಮ್ ಅದನ್ನು ಪರ್ಫೆಕ್ಟಾಗಿ ಥರೋಲಿ ಓದಿದ್ಯಾ ಅಂತಂದ್ರೆ ನನಗೆ ಆಬ್ವಿಯಸ್ಲಿ ಏನಿರ್ತೈತಿ, ಧೈರ್ಯ ಇರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನಾವು ಡೈಲಿ ಮನೆಗೆ ಹೋಗ್ತೇವೆ, ಒಂದು ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಹೋಗ್ತಿರ್ತೀವಿ. ನನಗಿದು ರೋಡ್ ಹೊಸಾದ ಸ್ಕೂಲಿಂದ, ಅದಕ್ಕೆ ನನಗೆ ಹೆದರಿಕೆ ಬರ್ತೈತಿ, ಯಾರೇ ನಾನು ಕರ್ಕೊಂಡು ಹೋಗ್ತಾರೇನೋ, ಬಡಿತಾರೇನೋ ಅಂತ ಹಿಂಗೆ ಯಾರಿಗಾರು ಹೆದರಿಕೆ ಇರ್ತೈತನ? ಇಲ್ಲ. ಅದು ಹೊಸ ರೋಡೇ ಇರಲಿ, ಅದು ರೋಡ್ ರಿಪೇರಿ ಒಳಗೆ ಇರಲಿ, ಏನೇ ಇಲ್ಲ, ನಾವು ಧೈರ್ಯದಿಂದ ಹೋಗ್ತೀವಿ. ಯಾಕೆ ಹೋಗ್ತೀವಿ ಹೇಳ್ರಿ? ಆ ಧೈರ್ಯದಿಂದ ನಮ್ಗೆ ಅದ್ರೊಳಗೆ ಫೇಸ್ ಮಾಡುವಂಥ ಶಕ್ತಿ ಐತಿ ಅಂತ ಗೊತ್ತು. ಸೇಮ್ ವೇ ಈಗ ನಾವು ಯಾಕೆ ಅನ್ಸ್ಬೇಕು, ಯಾವುದೇ ಸಬ್ಜೆಕ್ಟ್ ಇರಲಿ, ಸೈನ್ಸ್, ಮ್ಯಾಥ್ಸ್, SST, ಹಿಂದಿ, ಕನ್ನಡ, ಇಂಗ್ಲೀಷ್, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಅದು ಬೇಕಾದ ಬರಲಿ, ಎಂಥದ ಕ್ವಶನ್ ಕೇಳಲಿ, ಅಪ್ಲೈಡ್ ಕೇಳಲಿ, ಅದು ಔಟ್ ಆಫ್ ಸಿಲೆಬಸ್ ಕೇಳಲಿ, ಏನೇ ಇದ್ರೂ ನಾವು ಬರೆಯುವಂಥ ಶಕ್ತಿ ಬೇಕು. ಅದು ಯಾವಾಗ ಬರ್ತೈತಿ ಅಂತಂದ್ರೆ ನಮಗೆ ಒಂದು ಸಲ ಟಾಪಿಕ್ ಥರೋಲಿ ಅರ್ಥ ಆಯಿತು ಅಥವಾ ಟ್ರಿಕ್ಸ್ ಗೊತ್ತಿತ್ತಂದ್ರೆ ಆಬ್ವಿಯಸ್ಲಿ ಏನಾಗ್ತೈತಿ, ಗೊತ್ತಾಗಿ ಆಗ್ತೈತಿ. ಹಿಂಗೆ 8th, 9th, 10th ಸೈನ್ಸ್ ಒಳಗೆ ಬೇಕಾದಷ್ಟು ಚಾಪ್ಟರ್ ಅದಾವೆ. ಫಾರ್ ಎಕ್ಸಾಂಪಲ್ 8th ಸ್ಟ್ಯಾಂಡರ್ಡ್ ಒಳಗನ ಕಂಬಷನ್ ಅಂತ ಐತಿ, ಆಮೇಲೆ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅಂತ ಐತಿ. ಹಿಂಗೆಲ್ಲ ಚಾಪ್ಟರ್ ಒಳಗೂ ನೀವೆಲ್ಲ ಓದಬೇಕಂತಿಲ್ಲ. ಟೀಚರ್ ಆ್ಯನಿಮಲ್ಸ್ ನೇಮನ್ನು ಹೆಂಗೆ ನೆನಪಿಟ್ಕೊಳ್ಳೋದ್ರಿ, ಬಯಾಲಜಿಕಲ್ ನೇಮ್ ಆಫ್ ದ ಪ್ಲಾಂಟ್ಸ್ ಹೆಂಗೆ ನೆನಪಿಟ್ಕೊಳ್ಳೋದ್ರಿ, ಮತ್ತು ಇವು ಎಷ್ಟು ಟಫ್ ಇರ್ತಾವ್ರಿ, ವರ್ಡ್ಸ್ ಅನ್ನಕ್ಕೆ ಬರೋದಿಲ್ಲ ರೀ ಟೀಚರಿ ನಮ್ಗೆ. ಅಂಥವೆಲ್ಲ ಇದ್ದಾಗ ಏನು ಮಾಡಬೇಕು? ಏನಿಲ್ಲ, ಜಸ್ಟ್ ಟೀಚರ್ ಹೇಳಬೇಕಿದ್ರೆ ಅದೇನಂತ ತಿಳ್ಕೊಬೇಕು. ತಿಳ್ಕೊಂಡು ಆದ ತಕ್ಷಣ ನೀವೇನು ಮಾಡಬೇಕು, ಅದನ್ನು ಸ್ಪೆಲ್ಲಿಂಗನ್ನು ಬರೆದ ತೆಗಿಬೇಕು. ಸ್ಪೆಲ್ಲಿಂಗನ್ನು ಬರೆದು ತೆಗೆದಾದ್ಮೇಲೆ ಪ್ರೊನೌನ್ಸಿಯೇಷನ್ ನೀವು ಟ್ರೈ ಮಾಡಬೇಕು. ನಿಮಗೆ ಟ್ರೈ ಮಾಡಿದಾಗ ಅದು ಬರಲಿಲ್ಲ ಅಂದ್ರೆ ಟೀಚರಿಗೆ ಬಂದು ಕೇಳಿದ್ರಿ ಅಂದ್ರೆ ಅದು ನಿಮ್ಗೆ ತಿಳಿದು ಬಿಡ್ತೈತಿ. ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್. ಯಾವಾಗ ಆಗ್ತೈತಿ ಫಸ್ಟ್ ಇಂಪ್ರೆಷನ್ ಅಂತಂದ್ರೆ, ಇವತ್ತು ಇದು ಹೊಸ ಕ್ಲಾಸ್ ನನಗೆ. ಫಾರ್ ಎಕ್ಸಾಂಪಲ್ 8th ಪಾಸಾಗಿ 9th ಬರ್ತೀರಿ, 9th ಪಾಸಾಗಿ 10th ಹೋಗ್ತೀರಿ, 10th ಪಾಸ್ ಆದವರು ಫಸ್ಟ್ ಇಯರ್ಗೆ ಹೋಗ್ತೀರಿ. ಅವಾಗ ಏನಾಗ್ತೈತಿ ಅಂತಂದ್ರೆ ಫುಲ್ ಜೋಶ್ನಾಗ ಹೋಗ್ತೀರಿ. ಹೊಸ ಕ್ಲಾಸ್, ಹೊಸ ಟೆಕ್ಸ್ಟ್ ಬುಕ್, ಹೊಸ ನೋಟ್ಬುಕ್, ಹೊಸ ಪೆನ್ ಎಲ್ಲ ತೊಗೊಂಡು ಜೋಶ್ನಾಗ ಹೋಗಿ 1 ವಾರ ಕುಂದಿರ್ತೀರಿ. 2ನೇ ವಾರ 3ನೇ ವಾರ ಅನ್ನೋದ್ರಾಗ ಇಲ್ಲಿ ಟೀಚರ್ ಹಂಗೆ ಹೇಳೋರು ಹೇಳತ್ತಿರ್ತಾರೋ, ನೀವು ಅದನ್ನು ಮಾಡೋರು ಮಾಡತ್ತಿರ್ತೀರಿ. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಇವತ್ತು ಟೀಚರ್ ಏನೇ ಹೇಳಿ ಕ್ಲಾಸ್ ಒಳಗೆ ಅದನ್ನು ಏನು ಮಾಡ್ಬೇಕಂದ್ರೆ ಹೋಗಿ ಅದನ್ನು ಓದಬೇಕು, ಅದನ್ನು ಬರೆದು ತೆಗಿಬೇಕು. ಅವತ್ತಿಂದ ಅವತ್ತು ಟೀಚರ್ ಅಂತೂ ಏನು ಪೂರ ಒಂದು ಚಾಪ್ಟರ್ ಅಂತೂ ಮುಗಿಸೋದಿಲ್ಲ, ಯಾವುದೋ ಸಬ್ಜೆಕ್ಟ್ ಆಗಲಿ. 45 ಮಿನಿಟ್ಸ್ ಒಳಗೆ ಎಷ್ಟು ಹಾರ್ಡ್ಲಿ 2 to 3 ಟಾಪಿಕ್ಸ್ ತೊಗೋತಾರೆ. ಅಷ್ಟು ನಾವು ಹೋಗಿ ಓದ್ಬಿಟ್ನಿ ಅಂತಂದ್ರೆ ಅವತ್ತು ನನ್ನ ಮುಂದೆ ಯಾರೂ ಇಲ್ಲ. ಪಕ್ಕ ಇದನ್ನು ಮಾಡಿ ನೋಡ್ರಿ, ಆಗಲಿಲ್ಲ ಅಂತಂದ್ರೆ ನನಗೆ ವಾಪಸ್ ನೀವು ಕಮೆಂಟ್ ಮಾಡಿ ಹೇಳ್ರಿ, ಟೀಚರ್ ನನಗೆ ಇದಾಗವಲ್ತಂತೇಳಿ. ಇನ್ನೂ ಟ್ರಿಕ್ಸ್ ಅದಾವು ಹೇಳ್ತೇನೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದನ್ನು ಓದಿರ್ತೀವಲ್ಲ, ಬರೆದ ತೆಗಿಬೇಕು. ನಮ್ಗೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತೈತಿ, ಸ್ಪೆಲ್ಲಿಂಗ್ಸ್ ಇಂಪ್ರೂವ್ ಆಗ್ತಾವು. ಆಮೇಲೆ ಏನು ಬರಿಬೇಕು, ಎಷ್ಟು ಬರಿಬೇಕು ಕಂಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಇಲ್ಲಾಂತಂದ್ರೆ ಏನಾಗ್ತೈತಿ, ನಾಳೆ ಎಕ್ಸಾಮ ಇವತ್ತಿನಂತೆ ಕೂತು ಇಷ್ಟಿಷ್ಟು ಸಬ್ಜೆಕ್ಟ್ ಇರ್ತಾವೆ, ಇಷ್ಟಿಷ್ಟು ಪೋರ್ಷನ್ ಐತಿ ಅಂತ ಹೇಳಿಬಿಟ್ಟಿರ್ತಾರೋ. ಇವತ್ತು ರಾತ್ರಿ ಕುಂತು ನಿದ್ದಿಗೆಟ್ಟು ಓದಿ ಮರ್ದಿನ ಎಕ್ಸಾಮ್ನಾಗ ಏನೂ ನೆನಪಿರೋದಿಲ್ಲ. ಬರೋದು ಎಕ್ಸಾಮ್ ಹಾಲ್ನಾಗ 3 ತಾಸು ಮಲಗೋದು, ಕ್ವಶನ್ ಪೇಪರ್ ತೊಗೊಂಡು ಮನೆಗೆ ಹೋಗೋದು. ಎದಕ್ಕೆ ಯೂಸ್ ಆಯ್ತಿದ? ಎದಕ್ಕೂ ಯೂಸ್ ಇಲ್ಲ. ಓದೋರು ಬರೀತಿರ್ತಾರೋ, ಓದ್ಲಾರೋರಿಗೆ ಅದಾಗೋದಿಲ್ಲ. ದಯವಿಟ್ಟು ಎಲ್ಲರೂ ಇದನ್ನೇ ಓದೋರಾಯಿತು, ಓದ್ಲಾರೋರಾಯಿತು, ಸ್ಲೋ ಲರ್ನರ್ಸ್ ಆಯಿತು, ಅಥವಾ ನನಗಿದು ಟಫ್ ಐತಿ ಅನ್ನೋರಾಯಿತು, ದಯವಿಟ್ಟು ಅದನ್ನು ಇವತ್ತೇನು ಹೇಳಿರ್ತಾರಲ್ಲ ಕ್ಲಾಸ್ನಾಗ ಅದನ್ನು ಮನೆಗೆ ಹೋಗಿ ಮಾಡ್ಕೋರಿ. ಮಾಡ್ಕೊಂಡಾದ್ಮೇಲೆ ಅದನ್ನು ಬರೆದು ತೆಗೀರಿ, ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನೊಂದು ಟ್ರಿಕ್, ಈಗ ಸೈನ್ಸ್ ಡಯಾಗ್ರಾಮ್ಸ್ ಇರ್ತಾವೆ. ಹಾರ್ಟ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಕಿಡ್ನಿ, ಲಂಗ್ಸ್, ಫ್ಲವರ್ ಡಿಸೈನ್, ನ್ಯೂರಾನ್, ಹಿಂಗೆಲ್ಲ ಇವೆಲ್ಲ ಡಯಾಗ್ರಾಮ್ಸ್ ಇರ್ತಾವೆ. ಈ ಡಯಾಗ್ರಾಮ್ಸನ್ನು ಟೀಚರಿ ಎಷ್ಟು ತೆಗೆದ್ರೂ ಇದನ್ನು ಆಗವಲ್ತ್ರಿ, ಏನು ಮಾಡಬೇಕು? ಏನು ಮಾಡಬೇಡ್ರಿ. ಖಾಲಿ ಪೀರಿಯಡ್ ಇದ್ದಾಗ ಹಂಗೆ ತಕ್ಕೋತ ಕೂಡ್ರಿ, ಲೇಬಲ್ ಮಾಡಿರಿ. ಖಾಲಿ ಕೂತಾಗ ಅದನ್ನು ಲೇಬಲ್ ಕರೆಕ್ಟ್ ಅದಾವಿಲ್ಲ ನೋಡ್ಕೊಡ್ರಿ. ಇದೇನೂ ಆಗಲಿಲ್ಲಪ್ಪ. ಓಕೆ, ಕೆಲವೊಬ್ರಿಗೆ ಡ್ರಾಯಿಂಗ್ನಾಗ ಭಾಳ ಇಂಟ್ರೆಸ್ಟ್ ಇರ್ತೈತಿ, ಆರ್ಟಿಸ್ಟ್ ಆಗೋರು ಇರ್ತೀರಿ, 3D ಡಯಾಗ್ರಾಮ್ಸ್ ತೆಗಿಯೋರು ಇರ್ತೀರಿ. ಅಂಥವ್ರು ಏನು ಮಾಡೋದು ಅಂದ್ರೆ ಖಾಲಿ ಕುಂತು ಅಂಥವೆಲ್ಲ ಮಾಡೋ ಬದಲಿ ಇದನ್ನು ಮಾಡ್ಕೋತ ಕೂಡ್ರಿ. ಏನೂ ಬೇಡ ಅಂದ್ರೆ ಕ್ಲಾಸ್ನಾಗ ಏನು ಮಾಡ್ತಿರ್ತೀರಿ ನೀವು, ಫ್ರೆಂಡ್ಸ್ ಕೈ ತೊಗೊಳ್ಳೋದು, ಪೆನ್ಲೆ ಗೀಚುವುದು ಮಾಡೋದು ಮಾಡ್ತಿರ್ತೀರಿ. ಅಷ್ಟು ಮಾಡೋ ಬದಲಿ ಸಣ್ಣದೊಂದು ಹಾರ್ಟ್ ತೆಗೀರಿ, ಸಣ್ಣದೊಂದು ಕಿಡ್ನಿ ತೆಗೀರಿ, ಸಣ್ಣದೊಂದು ಎಕ್ಸ್ಕ್ರಿಟರಿ ಸಿಸ್ಟಮ್ ತೆಗೀರಿ. ಆಬ್ವಿಯಸ್ಲಿ ನಿಮಗೂ ಪ್ರಾಕ್ಟೀಸ್ ಆಗ್ತೈತಿ, ಅದು ಇಷ್ಟಿಷ್ಟ ಚಂದನೂ ಕಾಣ್ತಾವೆ. ಇದೆಲ್ಲ ಆಗಲಿಲ್ಲಪ್ಪ, ಈ ಹುಡುಗ್ಯಾರು ನಾವೇನು ಮಾಡ್ಬೇಕ್ರಿ, ಮನೆ ಮುಂದೆ ಎಲ್ಲರೂ ರಂಗೋಲಿ ಅಂತೂ ಹಾಕ್ತೇವಿ. ಯಾಕೆ? ನೀವು ಹಾರ್ಟ್ ತೆಗೀರಿ, ಲಂಗ್ಸ್ ತೆಗೀರಿ, ಎಕ್ಸ್ಕ್ರಿಟರಿ ಸಿಸ್ಟಮ್ ತೆಗೀರಿ, ಫ್ಲವರ್ ಚಿತ್ರ ತೆಗೀರಿ, ಅದನ್ನು ರಂಗೋಲಿ ಒಳಗೆ ತೆಗೆದ 1 2 3 ಅಂತ ಲೇಬಲ್ ಮಾಡಿರಿ. ಮನೆಯೊಳಗೆ ಬಂದ ಬುಕ್ ಒಳಗೆ ನಾ ಫಸ್ಟ್ 1 ಲೇಬಲ್ ಏನು ಮಾಡೀನಿ, ಸೆಕೆಂಡ್ 1 ಏನು ಮಾಡೀನಿ ಅಂತ ಬರೆದು ಚೆಕ್ ಮಾಡಿಕೊಡ್ರಿ.
ಯಾರೇ ನಿಮ್ಮ ಮನೆ ಮುಂದೆ ಇಂಥ ರಂಗೋಲಿ ಯಾಕೆ ತೆಗ್ದೀವ ಅಂತ ಯಾರು ಬಂದು ಕೇಳೋರಂತೂ ಇಲ್ಲ. ಅದು ನಮ್ಮ ಮೇಲೆ ಬಿಟ್ಟಿದ್ದು, ನಾವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೇವೆ, ಹೆಂಗೆ ನಮ್ದು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದು. ಇವು ಭಾಳ ಈಸಿ ಅದಾವೆ. ಮಾಡೋರು ಸ್ಟಡಿ ಮಾಡಬೇಕಪ್ಪ ಅಂತಂದ್ರೆ ಎಲ್ಲರದು ಬ್ರೈನ್ ಮೇಡಪ್ ಆಫ್ ಅ ಸೇಮ್ ಸೆಲ್, ಮೇಡಪ್ ಆಫ್ ಅ ಸೇಮ್ ಬ್ಲಡ್ ಸೆಲ್ಸ್, ಯಾರ್ದು ಡಿಫ್ರೆನ್ಸ್ ಇಲ್ಲ. ಈಗ ಒಬ್ರು 90/90 ತೊಗೊಂಡ್ರೆ ಅವ್ರು ಶಾಣೆ ಅದಾರ ಹುಡುಗರು, ಒಬ್ರು ಕಡಿಮೆ ತೊಗೊಂಡ್ರೆ ಅವ್ರು ದಡ್ಡ ಅದಾರ ಅಂತ ಹಂಗಲ್ಲ. ಎಲ್ಲರದು ಸೇಮ್ ಇರ್ತೈತಿ. ಖರೆ ನಾವು ಅದನ್ನು ಹೆಂಗೆ ಉಪಯೋಗಿಸ್ಕೋತೀವಿ, ಹೆಂಗೆ ಅದನ್ನು ನಾವು ಯೂಸ್ ತೊಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಎಲ್ಲರದು ಅಷ್ಟೇ ಇರಬೇಕಿದ್ರೆ ಅಷ್ಟೇ ನಾವು ವರ್ಕ್ ಮಾಡ್ಬೇಕಾ. ಕೆಲವೊಬ್ರಿಗೆ ಏನಿರ್ತೈತಿ ಗ್ರಾಸ್ಪ್ ಪವರ್ ಚಲೋ ಇರ್ತೈತಿ, ಕೆಲವೊಬ್ಬರಿಗೆ ಸ್ವಲ್ಪ ಲೇಟಾಗಿ ತಿಳಿತಿರ್ತೈತಿ. ಲೇಟಾಗಿ ತಿಳಿದವ್ರಿಗೆ ಇಟ್ ಡಸಂಟ್ ಮೀನ್ ದಟ್ ದೇ ಡೋಂಟ್ ನೋ ಎನಿಥಿಂಗ್, ದೇ ನೋ ಎವ್ರಿಥಿಂಗ್ ಮೋರ್ ದ್ಯಾನ್ ಹೂ ನೋಸ್ ಇಟ್. ಯಾರಿಗೆ ಜಾಸ್ತಿ ಗೊತ್ತಿರ್ತೈತಲ್ಲ, ಗೊತ್ತಿರ್ಲಾರವ್ರಿಗೆ ಅದಕ್ಕಿಂತ 10 ಪಟ್ಟು ಗೊತ್ತಿರ್ತೈತಿ. ಅವ್ರು ಏನು ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ಅದನ್ನು ವರ್ಕೌಟ ಜಾಸ್ತಿ ಮಾಡ್ಬೇಕು. ಭಾಳ ಸ್ಟ್ರೆಸ್ ತೊಗೋಬೇಡ್ರಿ. ರಾತ್ರಿ ಬೆಳ್ತನ ಕುಂತು ಓದೋದು ಟೀಚರ್ ನಿದ್ದಿಗೆಟ್ಟ್ಯಾರಿ ಅಂಥವೆಲ್ಲ ಏನು ಮಾಡಬೇಡ್ರಿ. ಇವತ್ತು ಹೇಳಿದ್ದು ಇವತ್ತು ಪ್ರಾಕ್ಟೀಸ್ ಮಾಡಿರಿ, ಬರೀರಿ, ತೆಗೀರಿ, ಡೈಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿರಿ. ನಾ ಹೇಳ್ದಂಗೆ ಇಂಥವೆಲ್ಲ ಟ್ರಿಕ್ಸ್ ಯೂಸ್ ಮಾಡಿರಿ. ರಂಗೋಲಿ ಮುಖಾಂತರ ಆಗಿರ್ಬೋದು, ಇಲ್ಲ ಟ್ಯಾಟೋಸ್ ಮುಖಾಂತರ ಆಗಿರ್ಬೋದು, ಡೈಗ್ರಾಮ್ ಮುಖಾಂತರ ಆಗಿರ್ಬೋದು, 3D ಮುಖಾಂತರ ಆಗಿರ್ಬೋದು. ಇಲ್ಲರಿ ಟೀಚರೇ ನಾನು ಮೊಬೈಲ್ನಾಗ ಇಂಟ್ರೆಸ್ಟ್ ಐತ್ರಿ, ಓಕೆ ಡೌನ್ಲೋಡ್ ದ ಆ್ಯಪ್. ಬೇಕಾದಷ್ಟು ಆ್ಯಪ್ ಇದಾವೆ, ಜಸ್ಟ್ ಡೌನ್ಲೋಡ್ ಮಾಡಿರಿ. ಸೈನ್ಸ್ MCQ ಕ್ವಶನ್ಸ್ ಬರ್ತಿರ್ತಾವೆ, ಟೈಮ್ ಪಾಸಿಗೆ ಅಷ್ಟೇ ಟಿಕ್ ಮಾಡ್ಕೋತ ಕೂಡ್ರಿ. ಅದು ಬೇಡಪ್ಪ ಅಂತಂದ್ರೆ ಒಂದು ನಿಮ್ಗೆ ಡ್ರಾಯಿಂಗ್ ಸೀಟ್, ಒಂದು ಸ್ಕ್ರೀನ್ ಬರ್ತೈತಿ, ಅದ್ರ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ. ಜಸ್ಟ್ ಇಷ್ಟ. ಆಮೇಲೆ ಡೈಲಿ ಏನು ಮಾಡಿರಿ, ಮೊಬೈಲ್ ನೋಡ್ತೀರಿ ಎಲ್ಲರೂ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದ್ರೊಳಗೆ ಜಸ್ಟ್ ನಾವು ಇಂಥವೆಲ್ಲ ಶಾರ್ಟ್ಸ್ ಬಿಟ್ಟಿರ್ತೀವಿ, ಸಣ್ಣ ಸಣ್ಣ ಶಾರ್ಟ್ಸ್ ಬಿಟ್ಟಿರ್ತೀವಿ. ಅವನ್ನ ಯೂಸ್ ಮಾಡ್ಕೊಂಡು ಡಿಫ್ರೆನ್ಸ್ ಬಿಟ್ವೀನ್ ಪಾಲಿನೇಷನ್, ಫರ್ಟಿಲೈಜೇಷನ್, ಆಮೇಲೆ ಮೆಟಲ್, ನಾನ್ ಮೆಟಲ್, ಕಂಡಕ್ಟರ್, ಇನ್ಸುಲೇಟರ್ಸ್ ಇಂಥ ಸಣ್ಣ ಸಣ್ಣ ಮಾಡಿರ್ತೀವಿ. ಜಸ್ಟ್ 3 to 4 ಎಷ್ಟು ಈಸಿ ಮಾಡಿಬಿಟ್ವಿ ಅಂದ್ರೆ ಮುಗೀತು ನಮ್ದು. ಈ ಕಡೆ ಡೈಗ್ರಾಮ್ಸ್, ಈ ಕಡೆ ಡಿಫ್ರೆನ್ಸ್ ಬಿಟ್ವೀನ್. ಕ್ವಶನ್ ಆನ್ಸರ್ ನೆಸೆಸಿಟಿನೇ ಇಲ್ಲ, ಟೀಚರ್ ಹಂಗೆ ಟಫ್ ಆಗ್ತೈತಿ ಅಂತಂದ್ರೆ ಬಿಟ್ಬಿಡ್ರಿ. ಇನ್ನೂ ಒಂದು ಟ್ರಿಕ್ ಹೇಳ್ತೇನೆ ನೆಕ್ಸ್ಟ್ ಶಾರ್ಟ್ನಾಗ. ಅದೇನಪ್ಪ ಅಂತಂದ್ರೆ MCQನ ಹೆಂಗೆ ನೆನ್ಪಿಟ್ಕೋಬೇಕು, ಹೆಂಗೆ ಸಾಲ್ವ್ ಮಾಡಬೇಕು, ಅದರಿಂದ ಹೊರಗೆ ಬರೋದು ಹೆಂಗೆ, 4 ಆಪ್ಷನ್ ಸೇಮ್ ಇರ್ತಾವೆ, ಟೀಚರ್ ಹೆಂಗೆ ಹಾಕಬೇಕು, ಅವನ್ನೆಲ್ಲ ಈಸಿ ಟ್ರಿಕ್ ಥ್ರೂ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಇದೆಲ್ಲ ನೀವು ಮಾಡಿದ್ರಿ ಅಂದ್ರೆ ಒನ್ ಟೈಮ್ ಯಾರೇ ಇರಲಿ, ಅದು 6 to 10th ಅವ್ರು ಸೈನ್ಸ್ ಅನ್ನೋದನ್ನು ಎಡಗೈ ಒಳಗೆ ಬರೋದು ಮುಗಿಸ್ಬಿಡ್ತೀರಿ. ಸೊ ಇದನ್ನೆಲ್ಲ ಫಾಲೋ ಮಾಡಿರಿ. ಇದು ಫಾಲೋ ಮಾಡೋದ್ರ ಜೊತೆಗೆ ನೀವು ಒಂಚೂರು ಕಾನ್ಸಂಟ್ರೇಷನ್ನ ಬಳಸ್ಕೊರಿ. ನೀವು ಇನ್ನೊಬ್ರಿಗೆ ಮೋಟಿವೇಟ್ ಆಗಬೇಕು. ನಾ ಹಿಂಗೆ ಮಾಡಿದೆ ಅಂದರೆ ನಿಮ್ಮನ್ನು 4 ಮಂದಿ ಕೇಳಬೇಕು, ಹೆಂಗೆ ಅಭ್ಯಾಸ ಮಾಡಿದೆಯೋ ಟಫ್ ಅಂತಿದಿ ಅಂತ ಹೇಳಿ. ಅವ್ರಿಗೆ ನೀವು ಈಸಿ ಟ್ರಿಕ್ನಾಗ ಹೇಳಬೇಕು. ಅದನ್ನು ಹಂಗೆ ಮಾಡ್ಕೋಬೇಕಂತಂದ್ರೆ ನಮ್ಮ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ, ನಾವು ಟ್ರಿಕ್ಸ್ ಹೇಳ್ಕೊಡ್ತಿರ್ತೀವಿ. ಆಮೇಲೆ ಅದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.